ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮವು ಹೊನ್ನಾಳಿ ತಾಲೂಕಿನಲ್ಲೇ ಒಗ್ಗಟ್ಟಿನ ಗ್ರಾಮವೆಂದೇ ಖ್ಯಾತಿಗೆ ಪಾತ್ರವಾಗಿ ಸುಮಾರು 6 ಕೋಟಿಗೂ ಅತ್ಯಧಿಕ ಮೊತ್ತದಲ್ಲಿ ಗ್ರಾಮದ ಭಕ್ತರಿಂದಲೇ ಸಂಗ್ರಹಿಸಿದಂತಹ ಭಕ್ತಿಯ ದೇಣಿಗೆಯ ಸಹಕಾರದಿಂದ ಭವ್ಯವಾದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡುವ ಮೂಲಕ ಖ್ಯಾತಿಗೆ ಒಳಗಾಗಿರುವಂತಹ ಕುಳಗಟ್ಟೆ ಗ್ರಾಮದ ಗ್ರಾಮದೇವರಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವರನ್ನು ಶ್ರೀರಾಮನವಮಿಯ ಪರ್ವಕಾಲದ ಶುಭ ದಿನದ ಸೂರ್ಯಾಸ್ತದ ಗೋಧೂಳಿಯ ಶುಭ ಸಂದರ್ಭದಲ್ಲಿ ಬ್ರಹ್ಮರಥೋತ್ಸವವನ್ನು ಆಯೋಜನೆ ಮಾಡಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದಂತಹ ಭಕ್ತ ಬಾಂಧವರೆಲ್ಲರೂ ಶ್ರೀ ರಾಮನಾಮ ಸ್ಮರಣೆಯನ್ನು ಮಾಡುವ ಮೂಲಕ ಬ್ರಹ್ಮರಥೋತ್ಸವವನ್ನು ನೆರವೇರಿಸುವಂಥದ್ದು ಕುಳಗಟ್ಟೆ ಗ್ರಾಮದ ಧಾರ್ಮಿಕ ಸಂಪ್ರದಾಯದ ಒಂದು ವೈಶಿಷ್ಟ್ಯವಾಗಿದೆ. ಪ್ರಸಕ್ತ ವರ್ಷವೂ ಕೂಡ ಮಾರ್ಚ್ 27ರಂದು ಶ್ರೀರಾಮನವಮಿಯ ಪ್ರಯುಕ್ತವಾಗಿ ಗ್ರಾಮದೇವರಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವರ ಉತ್ಸವ ಮೂರ್ತಿಯನ್ನು ಹೋರಾಟದ ಸೇವೆ ನೆರವೇರಿಸಿಕೊಂಡು ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ರಥಬೀದಿಯ ಮೂಲಕ ರಥೋತ್ಸವದ ಸನ್ನಿಧಾನಕ್ಕೆ ಆಗಮಿಸಿದಂತಹ ದೇವತಾ ಉತ್ಸವವು 6:35ರ ವೇಳೆಗೆ ರಥಾರೋಹಣ ಮಾಡಿಸುತ್ತಿದ್ದಂತೆ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರು ಮೆಣಸು ಕಾಳು ಮಂಡಕ್ಕಿ ಬಾಳೆಹಣ್ಣನ್ನು ಕಳಸಕ್ಕೆ ಹಾಗೂ ರಥಕ್ಕೆ ಭಕ್ತಿಯಿಂದ ಸಮರ್ಪಣೆ ಮಾಡುವ ಮೂಲಕ ಗ್ರಾಮದೇವರ ಅನುಗ್ರಹಕ್ಕೆ ಪಾತ್ರರಾದೆವು ಎಂಬಂತಹ ವಿನಿಮಯ ಮಾಡಿಕೊಳ್ಳುತ್ತಿದ್ದುದು ಕಾಣಬಂದಿತು. ಗ್ರಾಮದೇವರಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವರ ದೇವಸ್ಥಾನಗಳಲ್ಲಿ ವಿಶೇಷ ಅಭಿಷೇಕ ಪೂಜೆ ಅಲಂಕಾರಗಳನ್ನು ಮಾಡಿದ್ದು ಕೂಡ ರಥೋತ್ಸವ ದಿನದ ವೈಶಿಷ್ಟ್ಯವಾಗಿತ್ತು. ನಾಡಿನ ವಿವಿಧೆಡೆಗಳಿಂದ ಬಂದಂತಹ ಸಮಸ್ತ ಭಕ್ತ ಬಾಂಧವರು ಕುಳಗಟ್ಟೆ ಗ್ರಾಮದ ರಥಬೀದಿಯ ಆವರಣಕ್ಕೆ ಸಂಜೆಯ ವೇಳೆಗೆ ಹೊಸ ಬಟ್ಟೆಗಳನ್ನು ತೊಟ್ಟು ಶ್ರದ್ಧೆಯಿಂದ ಬಂದು ಪಾಲ್ಗೊಂಡಿದ್ದಲ್ಲದೆ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವರ ದೇವಸ್ಥಾನದಲ್ಲಿ ಭಗವಂತನ ಸನ್ನಿಧಾನಕ್ಕೆ ತಮ್ಮ ಮನೆಗಳಿಂದ ತಂದಂತಹ ತೆಂಗಿನಕಾಯಿ, ಬಾಳೆಹಣ್ಣು, ಹೂವಿನ ಮಾಲೆ, ತುಳಸಿ ಮಾಲೆ, ವಸ್ತ್ರ ಮತ್ತಿತರೆ ತಮ್ಮ ಅರಿಕೆಯ ಸೇವೆಯ ಪೂಜಾ ಸಂಪನ್ಮೂಲಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಪೂಜಾ ಕಾರ್ಯವನ್ನು ನೆರವೇರಿಸಿಕೊಂಡು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ರಾಜ್ಯದ ವಿವಿಧೆಡೆಗಳಲ್ಲಿ ಮೂಲತಃ ಕುಳಗಟ್ಟೆ ಗ್ರಾಮದ ವಾಸಿಗರಾಗಿ ಕರ್ತವ್ಯ ನಿರತರಾಗಿರುವಂತಹ ಸರ್ಕಾರಿ ನೌಕರರು ಹಾಗೂ ವಿದೇಶಗಳಲ್ಲಿ ಇರುವಂತಹ ನೌಕರರು ಕೂಡ ರಥೋತ್ಸವದ ಶ್ರೀರಾಮನವಮಿಯ ಪರ್ವಕಾಲದ ದಿನಕ್ಕೆ ರಜೆಯನ್ನು ಮಾಡಿಕೊಂಡು ಬಂದು ಪಾಲ್ಗೊಂಡು ಶ್ರದ್ಧೆಯಿಂದ ಗ್ರಾಮದೇವರ ರಥೋತ್ಸವದಲ್ಲಿ ಭಾಗವಹಿಸಿ ಭಕ್ತಿಯ ನಾಮಸ್ಮರಣೆ ಮಾಡುವ ಮೂಲಕ ಭಕ್ತ ಬಾಂಧವರು ಹಾಗೂ ತಮ್ಮ ಬಂಧು ಮಿತ್ರರು ಹಾಗೂ ಕುಟುಂಬ ವರ್ಗದವರೊಂದಿಗೆ ಶ್ರದ್ಧೆಯಿಂದ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಕುಳಗಟ್ಟೆ ಗ್ರಾಮದ ದೊರೆಯಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿಯ ಭವ್ಯವಾದ ಬ್ರಹ್ಮರಥೋತ್ಸವದ ಸಂದೇಶವನ್ನು ಸಂಕ್ಷಿಪ್ತವಾಗಿ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ತಮ್ಮೊಂದಿಗೆ ಪ್ರಸ್ತುತ ಪ್ರಸಾರವನ್ನು ಮಾಡಲಾಗಿದೆ. ತಮಗೆಲ್ಲರಿಗೂ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಈ ಸಂದೇಶ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ಹಾಗೆಯೇ ತಮ್ಮೊಂದಿಗೆ ಪರಿಚಿತವಾಗಿರುವಂತಹ ತಮ್ಮ ಕುಟುಂಬ ವರ್ಗದವರು ಹಾಗೂ ಆತ್ಮೀಯರಿಗೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವಂತೆ ಪ್ರೇರೇಪಿಸುವ ಮೂಲಕ ಸಮಸ್ತ ಭಕ್ತ ಬಾಂಧವರಿಗೂ ನಮ್ಮ ಗ್ರಾಮದೇವರಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಹಾಗೂ ಗ್ರಾಮದ ಇತರ ಪರಿವಾರ ದೇವರುಗಳು ಶುಭಾನುಗ್ರಹವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಸ್ಕಾರಗಳು.